ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ರೈಡ್ನ ನಮ್ಮ ಜರ್ನಿನ ಶುರು ಮಾಡಿದ್ದೀನಿ. ಸ್ನೇಹಿತರೆ, ನಾನು ಏನಾಯ್ತು ಇದಕ್ಕೆ ಇಲ್ಲಿ ಸ್ನೇಹಿತರೆ, ನಾನು ಕುಮಟಾದ ಹತ್ತಿರ ಹೆಗಡೆಯಿಂದ ಹೊರಟಿದ್ದೀನಿ. ನಮ್ಮ ಮಾವನ ಮನೆಗೆ ಬಂದಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿಂದ ಮಧ್ಯಾಹ್ನ ಊಟ ಮಾಡಿ ಇವತ್ತು ರಕ್ಷಾಬಂಧನ. ಮೋಸ್ಟ್ಲಿ ನಿಮಗೆ ಈ ವಿಡಿಯೋ ನೆಕ್ಸ್ಟು ಭಾನುವಾರ ನೋಡ್ತೀರಿ. ಇಲ್ಲಿ ಇವತ್ತು ರಕ್ಷಾಬಂಧನ, ನಾವು ಹವ್ಯಕರಲ್ವಾ, ಸೊ ಹಾಗಾಗಿ ಎಲ್ಲ ಜನವಾರ ಎಲ್ಲ ಹಾಕ್ಕೊಂಡು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮಾಡಿ ಕರೆಕ್ಟಾಗಿ 4 ಗಂಟೆ ಹೊರಟಿದ್ದೀನಿ. ಮಳೆ ಬರುವ ಥರ ಇದೆ, ಸ್ವಲ್ಪ ಲೈಟಾಗಿ ಮೋಡ ಆಗಿದೆ. ಲೈಟಾಗಿ ಮಳೆ ಬರ್ತಾಯಿತ್ತು ಮಧ್ಯಾಹ್ನ ನಮ್ಮ ಹೆಗಡೆಯಲ್ಲಿ. ಏನೇ ಇರಲಿ, ಊಟ ಮಾಡಿ 4 ಗಂಟೆ ಹೊರಟಿದ್ದೀನಿ. ಬನ್ನಿ ಇವತ್ತಿನ ಜರ್ನಿನ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ. ಸ್ನೇಹಿತರೆ, ಮತ್ತು ತಮ್ಮ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ? ಎಲ್ಲ ಆರಾಮ? ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಮಧ್ಯೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೋಬೇಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವೇನಾದರೂ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮಗೆ ಕಾಣ್ತಾ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ತರಹದ ಹೊಸ ವ್ಲಾಗನ್ನು ನಮ್ಮ ಚಾನಲಿಗೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಬನ್ನಿ. ನಮ್ಮ ಚಾನಲ್ಲಿಗೆ ಇನ್ನು 2 ಸಬ್ಸ್ಕ್ರೈಬರ್ಸ್ ಬಾಕಿ ಇದೆ. ಇನ್ನು ನಮ್ಮ ಚಾನಲ್ನು 2 ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ 2K ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. 2K ಕಂಪ್ಲೀಟ್ ಆಗುತ್ತೆ ನಮ್ಮ ಚಾನಲ್. ತುಂಬ ಖುಷಿ ಆಗುತ್ತೆ. 2K ಆಗ್ತಾಯಿದೆ ನಮ್ಮ ಚಾನಲ್ಲು. ನಾನು ಸೆಲೆಬ್ರೇಷನ್ ಮಾಡೋದು ಒಂದೇ ದಿವಸ. ಯಾವಾಗ ಗೊತ್ತಾ? ನಮ್ಗೆ ಯಾವಾಗ ಮಾನಿಟೈಸೇಷನ್ ಆನ್ ಆಗಿ ಫಸ್ಟ್ ಪೇಮೆಂಟ್ ಯಾವಾಗ ಬರುತ್ತೋ ಆವಾಗ ಈ 1K 2K ಆಗಿದ್ದೆಲ್ಲ ಒಂದೇ ಸಲ ಸಂಭ್ರಮ ಮಾಡೋಣ. ಏನಂತೀರ? ಕೇಕಿ ಕಟ್ ಮಾಡಿ ನಮ್ಮ ಸ್ನೇಹಿತರೆಲ್ಲ ಕರೆಸಿ ಜೋರಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಒಂದೊಂದು ಸಿಚುವೇಶನ್ನು ಈಗ ಹೇಳ್ಕೊಂಬಿಡ್ತೀವಿ, ಆವಾಗ ನಾವು ಒಳ್ಳೆ ಸಿಚುವೇಶನ್ ಇರೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ಇವಾಗಲೇ ಹೇಳ್ಕೊಂಬಿಟ್ಟಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ಆದರೆ ಪಕ್ಕ ಖಂಡಿತ ಮಾಡೇ ಮಾಡ್ತೀವಿ. ಸೆಲೆಬ್ರೇಷನ್ ಅಂತೂ ಮಾಡೇ ಮಾಡ್ತೀವಿ. ಇವಾಗ ನಾನು ಹೆಗಡೆ ಕ್ರಾಸ್ ಹತ್ರ ಇದ್ದೀನಿ. ಇವಾಗ ಕುಮಟಕ್ಕೆ ಹೋಗಿ ಕುಮಟದಿಂದ ಡೈರೆಕ್ಟ್ ಸಿದ್ದಾಪುರ ಒಂದೇ ರೋಡು. ಇವಾಗ ಕುಮಟದಲ್ಲಿದ್ದೀನಿ. ನೋಡೋಣ, ಇದೆ ಫುಲ್ ಟ್ರಾಫಿಕ್ಕು. ಅಣ್ಣ ಬಾಂಡ್ ಕಮಾನ್. ಸಿಗ್ನಲ್ ಏನಾದ್ರು ಇತ್ತಾ ಏನಂತ ನೋಡಿಲ್ಲ, ಹಂಗೆ ಬಂದೇ ಬಿಟ್ಟೆ ಮಾತಾಡ್ಕೊಂತ. ಹಿಂಗೆ ಒಂದೊಂದ್ಸಲ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಮಳೆ ಬರುವ ಥರ ಇದೆ. ಮಳೆ ಬಂದರೆ ಸೋ ಬ್ಯಾಡ್, ವಾಯ್ಸ್ ಕೊಡೋಕ್ಕಾಗಲ್ಲ, ಅದೇ ಬೇಜಾರು. ಅಬ್ಬಾ, ನಾನು ಹೋಗೋ ತನಕ ಒಂದು 6 ಗಂಟೆ ಆಗಿಬಿಡುತ್ತೇನೋ ಅನ್ನಿಸ್ತಾ ಇದೆ. 6 ಗಂಟೆ 7 ಗಂಟೆ. ಏನಕ್ಕಂತಂದರೆ ಘಾಟ್ ಸೆಕ್ಷನಲ್ಲಿ ನೋಡುವಂತಹ ಜಾಗಗಳು ತುಂಬಾ ಇದ್ದಾವೆ. ಫಾಲ್ಸ್ಗಳು, ಚಿಕ್ಕ ಚಿಕ್ಕ ಫಾಲ್ಸ್ಗಳು ತುಂಬ ಸುಂದರವಾಗಿದೆ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಅದನ್ನೆಲ್ಲ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಆಯಿತು. ಲೇಟ್ ಆಗಿಬಿಡುತ್ತೆ ಸ್ನೇಹಿತರೆ. ಅದು ಇವಾಗ ನಾನು ಹೊರಟಿದ್ದೆ 4 ಗಂಟೆಗೆ. ಕತ್ಲೆ ಆಗಿಬಿಡುತ್ತೇನೋ ಏನೋ ಗೊತ್ತಿಲ್ಲ. ಈ ಗೋಪುರದಲ್ಲಿ ಸ್ವಲ್ಪ ಕತ್ಲೆ ಆದರೂ ಕೂಡ ಫೂಟೇಜ್ ಚೆನ್ನಾಗಿ ಬರೋಲ್ಲ. ಫುಲ್ಲು ಬ್ಲ್ಯಾಕ್ ಬರುತ್ತೆ, ಚೆನ್ನಾಗಿ ಬರೋಲ್ಲ. ಸ್ವಲ್ಪ ತಿಳಿ ಬಿಸಿಲಿದ್ರೆ ಸಖತ್ತ ಬರುತ್ತೆ. ಅಂತಮ್ಮ ಸ್ವಲ್ಪ ಜಾಗ ಬಿಡು, ನಾನು ಹೋಗ್ಕೊಂಡ್ಬಿಡ್ತೀನಿ. ಸ್ವಲ್ಪ ಅರ್ಜೆಂಟ್ ಇದೆ. ನಮ್ಮ ಸ್ನೇಹಿತರಿಗೆ ಎಲ್ಲ ಒಳ್ಳೊಳ್ಳೆ ಫಾಲ್ಸ್ಗಳನ್ನೆಲ್ಲ ತೋರಿಸ್ಬೇಕು. ಇವಾಗ ನೀನು ಹಿಂಗೆ ಓಡಿಸ್ತಾ ಇದ್ದರೆ ನಾನು ಊರಿಗೆ ಹೋಗ್ಬಿಡ್ದಂಗೆ. ಬೇರೆ ನಮ್ಮ ಅಣ್ತಮ್ಮನ್ನ ಫಾಸ್ಟ್ ನೋಡ್ಕೊಂಬಿಡೋಣ. ನಮ್ಮ ಆಟೋ ಮಾಮ್ಸವರು ಸಡನ್ನಾಗಿ ಬಂದ್ಬಿಟ್ರು. ಅಯ್ಯಪ್ಪ, ಇವರಂತೂ ಮಹಾ ಡೇಂಜರ್ ಆಟೋದವರು. ಎಷ್ಟೊತ್ತಿಗೆ ಎಲ್ಲಿ ತಿರುಗಿಸ್ತಾರೆ ಅಂತ ಗೊತ್ತಾಗಲ್ಲ, ಸಡನ್ನಾಗಿ ತಿರ್ಸ್ಬಿಡ್ತಾರೆ. ನಾನು ಕುಮಟಾ ಸರ್ಕಲಿಂದ ಮುಂದೆ ಬಂದೆ.
ವೈಸರ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಹೆಲ್ಮೆಟ್ ವೈಸರ್ ಎಲ್ಲ ಒಂಥರ ಡಸ್ಟ್ ಆಗಿಬಿಟ್ಟಿದೆ. ಕ್ಲೀನ್ ಮಾಡ್ಕೋಬೇಕಾಯ್ತು ಅರ್ಜೆಂಟಲ್ಲಿ, ಹಂಗೆ ಬಂದ್ಬಿಟ್ಟೆ. ಇಲ್ಲಿ ಒಳ್ಳೆ ಹೆಲ್ಮೆಟ್ ತೊಗೋಬೇಕು ಸ್ನೇಹಿತರೆ, ಇದು ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ. ಮತ್ತು ನಾನು ಮೈಕ್ ಯೂಸ್ ಮಾಡ್ತಾ ಇರೋದು ಸೋನಿ ಸ್ಟೀರಿಯೋ ಮೈಕು. ಹೆಂಗೆ ಬರ್ಬೇಕು ಗೊತ್ತಾ ಸೌಂಡು? ಇದರಲ್ಲಿ ಹೆವಿ ಗಾಳಿ ಹೊಡೆಯುತ್ತೆ, ಕೆಳಗಡೆ ಎಲ್ಲ ಫುಲ್ ಓಪನ್ ಇರುತ್ತಲ್ಲ. ನೆಕ್ಕಲ್ಲಿ ಒಂದು ಚಿಕ್ಕದಾಗಿ, ಒಂದೇ ಸೆಕೆಂಡು, ಇನ್ನು ನನ್ನ ಮಗಂಗೆ ಒಂದು ಇಂಡಿಕೇಟ್ರ್ ಹಾಕೋಕ್ಕೂ ಯೋಗ್ಯತೆ ಇಲ್ಲ ನನ್ನ ಮಕ್ಕಳು. ಏನೋ ಹೇಳ್ತಾ ಇದ್ದಲ್ಲ, ಹೆಲ್ಮೆಟ್ಟು ಚಿನ್ನ ಮೌಂಟ್ ಮಾಡ್ಕೊತೀವಲ್ಲ, ಅದ್ರ ಕೆಳಗಡೆ ಒಂದು ಫಾರ್ಮ್ ಬರುತ್ತೆ, ಅದು ಇರೋಲ್ಲ ಇದಕ್ಕೆಲ್ಲ. ಲೋಕಲ್ ಹೆಲ್ಮೆಟಿಗೆಲ್ಲ ಇರೋಲ್ಲ. ಸ್ವಲ್ಪ ಬ್ರ್ಯಾಂಡೆಡ್ ಹೆಲ್ಮೆಟಿಗಾದರೆ ಅದು ಇರುತ್ತೆ, ಸ್ವಲ್ಪ ನಾಯ್ಸು ಕಂಟ್ರೋಲ್ ಆಗುತ್ತೆ ಅದರಿಂದ. ಸೊ ಹಾಗಾಗಿ ಹೆಲ್ಮೆಟಿಗೆ ಅಪ್ಡೇಟ್ ಆಗಬೇಕು ನಾನು. ಮುಂದೆ ಮಾಡ್ಕೊಳ್ಳೋಣಂತೆ. ಇವಾಗ ಸದ್ಯಕ್ಕಿದೆ ಸಾಕು. ನಾವೇನು ತುಂಬ ದೂರ ಏನು ಹೋಗ್ತಾ ಇಲ್ವಲ್ಲ. ನನ್ನ ಮಕ್ಕಳ ಆಟೋಗಳು, ಟ್ಯಾಂಪೋಗಳು ಎಲ್ಲ ಮಧ್ಯೆ ರೋಡಲ್ಲೇ ನಿಲ್ಸ್ಕೊಂಡ್ಬಿಡ್ತವೆ. ನೋಡಿ ಈ ನನ್ನ ಮಗನ ಹೆಂಗೆ ಬರ್ತಾನೆ. ಇಲ್ಲೇ ಓಹೋ ಬಂದ್ಬಿಟ್ಟ ಸೈಡಿಗೆ. ಇಲ್ಲಿ ಆಟೋದವ್ರು ತುಂಬ ಜಾಸ್ತಿ ಇದ್ದಾರೆ, ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ಅದು ಸ್ಕೂಲ್ ಟೈಮ್ ಬೇರೆ, ಇವಾಗ ಸ್ಕೂಲೆಲ್ಲ ಬಿಟ್ಟಿದ್ದಾರೆ. ಹೆಲ್ಮೆಟ್ ಅವಾಗ ಸೆಟ್ ಮಾಡ್ತಾ ಇರಬೇಕು, ಅದೇ ದೊಡ್ಡ ರಗಳೆ. ಇಲ್ಲಿ ಹಂಪ್ಸ್ಗಳೇ ಗೊತ್ತಾಗಲ್ಲ. ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಟೋದವರು. ಅಯ್ಯಪ್ಪ, ಇವೆಲ್ಲ ತುಂಬ ಸ್ಕಿಡ್ಡಿ ಜಾಗ, ಸಿಕ್ಕಾಪಟ್ಟೆ ಸ್ಕಿಡ್ ಆಗುತ್ತಿಲ್ಲಿ. ಅದು ರೋಡಿಂದು ಜಲ್ಲಿಗಳೇನಿರುತ್ತೆ ಚಿಕ್ಕದಾಗಿ ಎದ್ದು ಬಂದುಬಿಟ್ಟಿದ್ದಾವೆ. ಸೊ ಸ್ವಲ್ಪ ಡೇಂಜರೇನೆ. ಇಂಥವರೆಲ್ಲ ಸಿಕ್ಬಿಟ್ರೆ ಆಯಿತು, ನಾನು ಹೋದಂಗೆ. ಹಳ್ಳಿಗಳೆಲ್ಲ ಹಂಗೆ, ನಾವೇ ಅಡ್ಜಸ್ಟ್ ಆಗಬೇಕು. ಏನಂತೀರ? ನಾನು ಲಾಸ್ಟ್ ವ್ಲಾಗ್ ಎಡಿಟ್ ಮಾಡಬೇಕಾದ್ರೆ ನೋಡಿದೆ, ವಾಯ್ಸು ಇದೆ. ಕುಮಟಕ್ಕೆ ಏನು ಸಿದ್ದಾಪುರನ ಜರ್ನಿ ಮಾಡಿದ್ದೆ, ಅದ್ರ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡಿದೆ, ವಾಯ್ಸು ಅಷ್ಟೊಂದು ನಾನು ಅಂದ್ಕೊಂಡಂಗೆ ಬಂದಿಲ್ಲ. ಅಂತಮ್ಮ ದಾರಿ ಬಿಡಪ್ಪ, ಇವ್ರನ್ನ ಪಾಸ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ ಕತೆ ಅಷ್ಟೇ. ಇಲ್ಲಿ ಬನ್ನಿ, ಲೆಟ್ಸ್ ಗೋ. ಸರಿ ಸ್ನೇಹಿತರೆ, ನಾನು ಡೈರೆಕ್ಟಾಗಿ ಘಾಟ್ ಸೆಕ್ಷನಲ್ಲಿ ಸಿಗ್ತೀನಿ, ಓಕೆನಾ? ಸುಮ್ಮನೆ ಇಲ್ಲೆಲ್ಲ ಏನೂ ಇಲ್ಲ ನೋಡೋದಕ್ಕೆ. ಏನಾದರೂ ಇದ್ದರೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಓಕೆ? ಸಿಗ್ತೀನಿ ಆಮೇಲೆ. ಸ್ನೇಹಿತರೆ, ಇವಾಗಲೇ ಸ್ವಲ್ಪ ಕತ್ಲೆ ಫೀಲ್ ಆಗ್ತಾಯಿದೆ. ಈಗಲೇ ಹಿಂಗೆ ಆಗ್ಬಿಟ್ರೆ ಇನ್ನು ಘಾಟ್ ಸೆಕ್ಷನ್ ಹೋಗೋಲ್ಲ ತನಕ ಫುಲ್ ಕತ್ಲಾಗ್ಬಿಡ್ತಾನೋ ಅಂತ ಬೇಜಾರಾಗ್ತಾಯಿದೆ. ಭಯ ಏನಿಲ್ಲ, ಬೇಜಾರಾಗ್ತಾಯಿದೆ. ಇವಾಗಲೇ ಫುಲ್ಲು ಮೋಡ ಕವಿದ ವಾತಾವರಣ ಇಲ್ಲಿ, ಸಿಕ್ಕಾಪಟ್ಟೆ ಮೋಡ ಆಗಿದೆ ಇಲ್ಲಿ. ನನಗನ್ಸಿದ ಪ್ರಕಾರ ಹೆವಿ ಮಳೆ ಆಗೋ ಚಾನ್ಸಸ್ ತುಂಬ ಇದೆ. ಮಳೆ ಆದರೆ ದಯವಿಟ್ಟು ಕ್ಷಮೆ ಇಲ್ಲಿ ಸ್ನೇಹಿತರೆ. ಮಳೆ ಬಂದರೆ ಮಾತ್ರ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಗೋಪುರನ ತೆಗೆದು ಜೇಬಲ್ಲಿ ಇಟ್ಕೊಬಿಡ್ತೀನಿ ಅಷ್ಟೇ. ಪದೇ ಗೋಪುರ ಡೋರ್ ಚೇಂಜ್ ಮಾಡು, ಹಾಕು, ತೆಗಿ, ಬಿಚ್ಚು, ಅದೆಲ್ಲ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ನಾನು ಹೊರಟಿದ್ದೆ ಸ್ವಲ್ಪ ಲೇಟು. ಸೊ ಹಾಗಾಗಿ ಆದಷ್ಟು ಬೇಗ ಮನೆಗೆ ಹೋಗಿ ಮುಟ್ಕೋಬೇಕು. ತುಂಬ ಕತ್ಲಾಗ್ಬಿಟ್ರೆ ತುಂಬ ಡೇಂಜರು. ಸೊ ಹಾಗಾಗಿ ನಾನು ಹೇಳಿದ್ದಿಲ್ಲೇ, ನೆಕ್ಸ್ಟ್ ಟೈಮ್ ಏನಾದರೂ ಬಂದರೆ ಇಲ್ಲಿ ಸ್ವಲ್ಪ ಹೊತ್ತು ಇದ್ದುಬಿಟ್ಟು ಏನಾದರೂ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಂಡು ತಿನ್ಕೊಂಡು ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಸ್ವಲ್ಪ ಲ್ಯಾಂಡ್ ಸ್ಲೈಡ್ಗಳು ಆಗಿದೆ, ಏನೋ ರಿಪೇರಿ ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ. ಏನು ಸ್ನೇಹಿತರೆ, ಇವಾಗಲೇ ಈ ನಿಮ್ಮನೆ ವಾತಾವರಣ ಸೃಷ್ಟಿ ಆಗೋಯ್ತು. ಸ್ನೇಹಿತರೆ, ನೀವೇನಾದರೂ ಕುಮಟಾ ಕಡೆ ಬಂದರೆ, ಕುಮಟಾದಿಂದ ಸಿದ್ದಾಪುರಕ್ಕೆ ಇದೇ ಮಾರ್ಗವಾಗಿ ನೀವು ಹೋಗ್ತೀರಾ ಅಂತಂದರೆ, ಬಡಾಲ್ ಘಾಟ್ ಮಾರ್ಗವಾಗಿ ನೀವು ಸಿದ್ದಾಪುರಕ್ಕೆ ಹೋಗ್ತೀರಾ ಅಂತಂದರೆ ನಿಮ್ಮ ವೆಹಿಕಲ್ ಕಾಡ್ಕೊಳ್ಳಿ. ನೋಡಿ, ನಿಮ್ಮ ವೆಹಿಕಲ್ನಲ್ಲಿ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು,
ಆಯಿತಾ. ತುಂಬ ಲೇಟ್ ಮಾಡ್ಕೊಬೇಡಿ. ಮಿನಿಮಮ್ ಏನಿಲ್ಲ ಅಂತಂದರೆ ಒಂದು 3-3:30 ಒಳಗಡೆ ನೀವು ಹೊರಟಿರಬೇಕು. ಸ್ವಲ್ಪ ಲೇಟ್ ಆಗಿಬಿಟ್ರೆ ಏನಾಗುತ್ತೆ ಅಂತಂದರೆ ನಾವು ಘಾಟ್ ಸೆಕ್ಷನ್ ಹೋಗಲ್ಲಿ ತನಕ ಕತ್ಲಾಗ್ಬಿಟ್ಟಿರುತ್ತೆ ಆಯಿತಾ. ಕಾರಲ್ಲಾದರೆ ಪರವಾಗಿಲ್ಲ, ಬೈಕ್ ಆದರೆ ಸ್ವಲ್ಪ ಸಮಸ್ಯೆ ಆಗಬಹುದು. ಏನು ಸಮಸ್ಯೆ ಅಂತಂದರೆ ತುಂಬ ಕತ್ಲಾಗಿತ್ಲ ಆಯಿತು, ನಿಮ್ಮ ಗಾಡಿ ಏನಾದರೂ ಕೈ ಕೊಡ್ತು, ಆ ಸಮಯದಲ್ಲಿ ಘಾಟ್ ಸೆಕ್ಷನ್ನಲ್ಲಿ ಯಾರೂ ಇರಲ್ಲ, ಜನಗಳು ಕೂಡ ಓಡಾಡಲ್ಲ, ಹೆವಿ ರಿಸ್ಕು ಆಯಿತಾ. ಸಿಕ್ಕಾಪಟ್ಟೆ ಡೇಂಜರಸ್. ಹಂಗೆಲ್ಲ ಆ ಥರ ಸಿಚುವೇಶನ್ಗಳೆಲ್ಲ ಬರೋದು ಬೇಡ. ಅಕಸ್ಮಾತ್ ಹಂಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ 3-3:30 ಒಳಗಡೆ ಹೊರಟುಬಿಡಬೇಕು. ತುಂಬ ಲೇಟ್ ಮಾಡಿಕೊಂಡ್ರೆ ಇವಾಗ ನಂತರ ಆಗುತ್ತೆ. ಘಾಟ್ ಸೆಕ್ಷನ್ ಏನಕ್ಕಂತಂದರೆ ಇಲ್ಲಿ ರೋಡ್ಗಳು ಒಂದೊಂದು ಕಡೆ ಚೆನ್ನಾಗಿಲ್ಲ, ತುಂಬ ಸ್ಪೀಡಾಗೂ ಹೋಗೋಕ್ಕಾಗಲ್ಲ, ಹೆವಿ ಕರ್ವಿಂಗ್ಗಳಿದ್ದಾವಲ್ಲ. ಸೊ ಹಾಗಾಗಿ ತುಂಬ ಲೇಟ್ ಆದರೆ ಘಾಟ್ ಸೆಕ್ಷನ್ ಕತ್ಲೆ, ಯಾವುದು ಮನೆ ಬೇರೆ ಇಲ್ಲ, ಜನಗಳ ಓಡಾಟನೂ ತುಂಬ ಕಡಿಮೆ, ಬಸ್ಗಳು ತುಂಬ ಕಡಿಮೆನೇ ಆ ರೋಡ್ನಲ್ಲಿ. ಹಾಗಾಗಿ ಸ್ವಲ್ಪ ಸೇಫಾಗಿ ಜರ್ನಿ ಮಾಡಿ ಸ್ನೇಹಿತರೆ. ಇವಾಗ ನೋಡಿ, ನನಗೆ 4 ಗಂಟೆ ಹೊರಟಿದ್ದೀನಿ, ಇವಾಗಲೂ ಇಷ್ಟು ಕತ್ಲಾಗ್ಬಿಟ್ಟಿದೆ. ನೀವು ನೋಡ್ತಾ ಇರ್ಬೋದು, ಗೋಪುರ ಫುಟೇಜ್ ಅಷ್ಟೊಂದು ಚೆನ್ನಾಗಿ ಬರ್ತಾಯಿಲ್ಲ ನನಗೆ ಅನ್ನಿಸ್ತಾ ಇದೆ. ಇವಾಗಲೂ ಇಷ್ಟು ಕತ್ಲ, ಇನ್ನು ಘಾಟ್ ಸೆಕ್ಷನ್ ಹೋಗಲಿ ತನಕ 5 ಗಂಟೆ 5:15 ಆಗಿಬಿಡುತ್ತೆ. ಇಲ್ಲೆಲ್ಲ ಫುಲ್ ಫಾರೆಸ್ಟ್ ಅಲ್ಲ, ಡೀಪ್ ಫಾರೆಸ್ಟ್ ಅಲ್ವಾ. ಸೊ ಹಾಗಾಗಿ ಡೈರೆಕ್ಟಾಗಿ ಸೂರ್ಯನ ಬಿಸಿಲು ಕೆಳಗಡೆ ಬೀಳೋದು ಸ್ವಲ್ಪ ಕಡಿಮೆ. ಜಾಸ್ತಿ ಗಿಡ ಮರಗಳಿದ್ದವಾಗ ಸ್ವಲ್ಪ ಕತ್ಲೆ ಫೀಲ್ ಆಗುತ್ತೆ. ಮತ್ತು ರಾತ್ರಿ ಹೊತ್ತು ಕಾಡು ಪ್ರಾಣಿಗಳದ್ದು ಚಲನ ಎಲ್ಲ ಇರುತ್ತಲ್ಲ, ಪಾಪ ಅವಕ್ಕೂ ಜೀವಿಸ್ಬೇಕು, ಆಹಾರಗಳನ್ನೆಲ್ಲ ಹುಡ್ಕೊಂಡು ಬರ್ತಾ ಇರ್ತವೆ. ಆ ಟೈಮಲ್ಲಿ ನಾವು ಗಾಡಿ ಕೆಟ್ಕೊಂಡು ನಿಂತ್ಕೊಂಡು ರಿಸ್ಕ್ ಆಗಿ ಅವೆಲ್ಲ ಏನಕ್ಕೆ, ಹಾಗಾಗಿ ಹೇಳ್ತಾ ಇದ್ದೀನಿ ಓಕೆನಾ. ನನಗೆ ಪರವಾಗಿಲ್ಲ, ನಾನು ಆವಾಗ ಈ ರಸ್ತೆಯಲ್ಲಿ ಓಡಾಡ್ತಾ ಇರ್ತೀನಿ. ಇದೇ ರೋಡ್ ಮಾರ್ಗವಾಗಿ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ನನಗೊಂದು ಅಂದಾಜಿಗೆ ಗೊತ್ತಿದೆ, ಅಕಸ್ಮಾತ್ ಏನಾದರೂ ಆದರೆ ಕಾಂಟ್ಯಾಕ್ಟ್ಗಳಿದ್ದಾವೆ, ಹಾಗಾಗಿ ಸಮಸ್ಯೆ ಏನಾಗಲ್ಲ. ನೀವೇನಾದರೂ ಹೊಸಬರಾಗಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವುದೇ ಸಮಸ್ಯೆ ಆಗೋದು ಬೇಡ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಕಾಪಾಡವ್ವ ತಾಯಿ ಜಗದೀಶ್ವರಿ. ನಮ್ಮ ಮಾವ ಪಾಪ ನಮ್ಮ ಜರ್ನಿ ಸೇಫಾಗಿಲ್ಲ ಅಂತ ಹೇಳಿಬಿಟ್ಟು ದೇವ್ರ ಹತ್ರ ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ಮಂತ್ರಾಕ್ಷತೆ ಎಲ್ಲ ಮಂತ್ರಿಸಿ ಪ್ರಸಾದನ ಒಂದು ಜಿಪ್ ಕವರಲ್ಲಿ ಹಾಕಿಬಿಟ್ಟು ಜೇಬಲ್ಲಿ ಇಟ್ಕೊ ಅಂತ ಕೊಟ್ಟರು ಪಾಪ. ನನ್ನ ಕಂಡ್ರೆ ಸಿಕ್ಕಾಬಿಟ್ಟೆ ಇಷ್ಟ ಅವರಿಗೆ. ಸ್ವಲ್ಪ ಭಯ ಜಾಸ್ತಿ ಅವರಿಗೆ. ನಾನು ನೋಡೋಕೆ ಬೇರೆ ಚಿಕ್ಕವನ ಥರ ಇದ್ದೀನಲ್ಲ, ಹೈಟ್ ಇಲ್ಲ ನೋಡಿ, ಹಾಗಾಗಿ ಸ್ವಲ್ಪ ಸಣ್ಣವರ ದೃಷ್ಟಿಯಲ್ಲೇ ನೋಡ್ತಾರೆ. ಕಾಮನ್ ಆಬ್ವಿಯಸ್ಲಿ. ನಾವೆಷ್ಟೇ ದೊಡ್ಡವರಾದರೂ ನಮ್ಮ ಪಾಲಕರಿಗೆ ನಾವು ಚಿಕ್ಕವ್ರ ಥರನೇ ಅಲ್ವಾ, ಹಾಗಾಗಿ ಸ್ವಲ್ಪ ಭಯ ಜಾಸ್ತಿ ಅವರಿಗೆ. ಎಲ್ಲ ಗೈಡ್ ಮಾಡ್ತಾರೆ, ಹೋಗಬೇಕಾದ್ರೆ ರಸ್ತೆ ಸೈಡಿಗೆ ಹೋಗೋ, ಮಧ್ಯೆ ಎಲ್ಲೂ ಹೋಗಬೇಡ, ಗಾಡಿನ ಘಾಟ್ ಸೆಕ್ಷನಲ್ಲೇ ಆಫ್ ಮಾಡ್ಕೋಬೇಡ, ಎಲ್ಲ ಗೈಡ್ ಮಾಡ್ತಾರೆ. ನಾವು ಗೊತ್ತಲ್ಲ, ನಾವೆಲ್ಲ ಅವ್ರು ಹೇಳಿದ್ದು ಅಲ್ಲ ಅಂತಲ್ಲ, ಆದರೆ ನಾವು ಅದರಲ್ಲೆಲ್ಲ ಸ್ವಲ್ಪ ಎಕ್ಸ್ಪರ್ಟ್ ಇದ್ದೀವಿ. ತುಂಬ ಸ್ಪೀಡಾಗಿ ಹೊಡೆಯೋದು ಹಂಗೆಲ್ಲ ಏನೂ ಮಾಡಲ್ಲ, ತುಂಬ ಜವಾಬ್ದಾರಿಯಿಂದ ನಮ್ಮ ರೈಡ್ನ ಮಾಡ್ತೀವಿ ನಾವು. ಓವರ್ ಸ್ಪೀಡ್ ಹೊಡೆಯೋದು ಹಂಗೆಲ್ಲ ಮಾಡಲ್ಲ. ಇನ್ನೇನಾದರೂ ಎಮರ್ಜೆನ್ಸಿ ಏನಾದರೂ ಇತ್ತು ಅಂತಂದ್ರೆ ಮಾತ್ರ ಸರಿಯಾಗಿ ಚಚ್ತೀವಿ, ಬಿಟ್ಟರೆ ಇಲ್ಲಾಂದ್ರೆ ಅಷ್ಟೊಂದೆಲ್ಲ ಸ್ಪೀಡ್ ಹೋಗಲ್ಲ. ನೋಡಿ ಯಾವ್ಯಾವ ಥರ ಟರ್ನ್ಗಳಿದ್ದಾವೆ ಇಲ್ಲಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸರಿಯಾದ ಥ್ರಾಟಲ್ ಕೊಟ್ಕೊಂಡು ಹೋದರೆ ಅನಾಹುತಕ್ಕೆ ಕಾರಣ ಆಗುತ್ತೆ. ಇಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಕ್ಕೊಂಡು ಹೋಗೋಣ ಅಂತಿದ್ದೆ, ಪ್ರತಿ ಸಲ ಹಿಂಗೆ ಏನಾದರೂ ಒಂದು ಎಡವಟ್ಟುಗಳಾಗ್ತಾ ಇರುತ್ತೆ. ಏನು ಮಾಡೋಣ, ನೆಕ್ಸ್ಟ್ ರೈಡಲ್ಲಿ ಹಂಗಾಗಬಾರ್ದು ಅಂತ ಅನ್ಕೊತೀನಿ. ಆದರೂ ಒಂದೊಂದ್ಸಲ ಏನು ಮಾಡೋಕ್ಕಾಗಲ್ಲ. ನಾನು ಬೆಳಗ್ಗಿನ ಹೊಡಬೇಕಾಗಿತ್ತು, ಅವರು ಇಲ್ಲ ಊಟ ಮಾಡ್ಕೊಂಡು ಹೋಗು ಅಂತ ಪಾಪ ಈ ಥರ ಬೇಜಾರು ಮಾಡ್ಕೊತಾರೆ. ಹಂಗಾಗಿ ಮತ್ತೆ ಅವ್ರಿಗೆ ಬೇಜಾರು ಮಾಡೋದು ಬೇಡ ಅಂಥೇಳಿ ಊಟ ಮಾಡ್ಕೊಂಡು ಹೊರಟಾಯ್ತು. ನೋಡಿ, ನಾನು ಸಿದ್ದಾಪುರದಿಂದ ಬರಬೇಕಾದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡ್ಕೊಂಬಂದಿದ್ದೆ.
ಸಿದ್ದಾಪುರದಿಂದ ಕುಮಟಕ್ಕೆ, ಕುಮಟಾ ಅಲ್ಲ, ಅಯ್ಯೋ ಅಯ್ಯೋ ಹೆಗಡೆಗೆ ಹತ್ರ ಒಂದು 80-85 ಕಿಲೋಮೀಟ್ರ್ ಆಗುತ್ತೆ. 90 ಹಿಡ್ಕೊಳ್ಳಿ ಆಯಿತಾ. ಫುಲ್ ಟ್ಯಾಂಕ್ ಹಾಕ್ಸಿದ್ದೆ ನೋಡಿ, ಇಷ್ಟಿದೆ, ಇನ್ನೂ ಫುಲ್ಲೇ ಇದೆ. ಒಳ್ಳೆ ಮೈಲೇಜ್ ಕೊಡುತ್ತೆ ನಮ್ಮ ಗಾಡಿ. ಯಾಕೆ ಒಳ್ಳೆ ಮೈಲೇಜ್ ಕೊಡುತ್ತೆ ಹೇಳಿ ಈ ಗಾಡಿ? ನಾನು ಒಬ್ಬನೇ ಓಡಿಸೋದು, ನಾನು ಯಾರಿಗೂ ಕೊಡೋಲ್ಲ ಗಾಡಿನ, ನಾನು ಯಾರಿಗೂ ಗಾಡಿ ಕೊಡೋಲ್ಲ. ಹಾಗಾಗಿ ನಾನು ಒಬ್ಬನೇ ಮೇಂಟೈನ್ ಮಾಡೋದಲ್ಲ, ಹಾಗಾಗಿ ಇಂಜಿನ್ ಚೆನ್ನಾಗಿದೆ. ಓಕೆ, ಇವಾಗ ಸ್ವಲ್ಪ ಬೆಳಕು ಬಂತಪ್ಪ. ಮಳೆ ಬರ್ದೆ ಹೋದ್ರೆ ಸಾಕು, ಇಲ್ಲಾಂತಂದ್ರೆ ವ್ಲಾಗ್ ಮಾಡೋಕ್ಕಾಗೋದಿಲ್ಲ. ತಾತ ಬಸ್ಸಿಗೆ ಕಾಯ್ತಾವ್ರೆ. ಬಸ್ ಯಾವ ಬರುತ್ತೋ ಗೊತ್ತಿಲ್ಲ. ಈ ಹಳ್ಳಿ ರೂಟ್ಗಳಲ್ಲೆಲ್ಲ ಟೈಮಿಂಗ್ಸಿಗೆ ಕರೆಕ್ಟಾಗಿ ಬರೋಲ್ಲ ಬಸ್ಗಳು ಪಾಪ. ಈಗೆಲ್ಲ ಬಿಡಿ, ಪ್ರತಿಯೊಂದು ಮನೆಯಲ್ಲೂ ಕಾರು ಬೈಕ್ಗಳನ್ನೆಲ್ಲ ಇಟ್ಕೊಂಡಿರ್ತಾರೆ. ಇವಾಗಿನ ಜನ್ರೇಷನ್ನಲ್ಲಿ ಬಸ್ಸಿಗೆಲ್ಲ ಯಾರೂ ಜಾಸ್ತಿ ವೇಟ್ ಮಾಡಲ್ಲ, ಎಲ್ಲ ಅವ್ರವ್ರ ವೆಹಿಕಲ್ಗಳೇ ಇರುತ್ತಲ್ಲ. ಇವಾಗ ಸ್ವಲ್ಪ ಓಪನ್ ಆಗಿದೆ ನೋಡಿ, ಸ್ವಲ್ಪ ಮೋಡ ಆಗಿದೆ. ಮಂಗಗಳು ತಿನ್ನೋಕ್ಕೆ ಏನಾರ ಸಿಗುತ್ತಾ ಅಂತ ಕಾಯ್ತಾ ಇದ್ದೇವೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಯ್ ಗಾಯ್ಸ್, ಹಾಯ್. ಅಯ್ಯೋ ಪಾಪ, ಪಿಳಿ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದಾವೆ. ಹಸುವಾದರೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸೌತೆಕಾಯಿ ತೊಗೊಂಬಂದಿದ್ದೀನಿ. ಅಲ್ಲೇ ಪಕ್ಕದಲ್ಲೇ ಒಬ್ಬರು ತರಕಾರಿಗಳನ್ನೆಲ್ಲ ಹಾಕಿದ್ರು. ಅದರದ್ದು ವಿಡಿಯೋ ನನ್ನ ಇನ್ನೊಂದು ವ್ಲಾಗ್ ಇದೆಯಲ್ಲ, ವ್ಲಾಗ್ ಚಾನಲ್ ಗುರುಭಟ್ ವ್ಲಾಗ್ಸ್, ಅದರಲ್ಲಿ ಬರುತ್ತೆ. ಅದರಲ್ಲಿ ವಿಡಿಯೋ ಮಾಡಿದ್ದೀನಿ ನೋಡಿ. ತರಕಾರಿ ಬೆಳೆದಿದ್ರು, ಬೆಳಗ್ಗೆ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಅಂತ ಹೋಗಿದ್ದೆ. ಅವ್ರು ಯಜಮಾನ್ರು ನನಗೆ ಸೌತೆಕಾಯಿ ಕೊಟ್ಟರು, ಒಂದು 2-3 ಕೊಟ್ಟರು. ನಾನು ಸರಿಯಾಗಿ ಬ್ಯಾಟಿಂಗ್ ಮಾಡಿಕೊಂಡು ಉಳಿದಿದ್ದನ್ನು ನಮ್ಮ ಅತ್ತೆ ಕೊಟ್ಟೆ. ಅತ್ತೆ ಬೇಡ ನೀನು ತೊಗೊಂಡೋಗು ಅಂತ ಹೇಳ್ಬಿಟ್ಟು ಮತ್ತೆ ತಿರ್ಗಾ ವಾಪಸ್ಸು ಕೊಟ್ಟು ಕಳಿಸಿದ್ದಾರೆ. ದಾರಿ ಮಧ್ಯಕ್ಕೆ ಏನಾದರೂ ಹಸುವಾಯಿತು ಅಂತಂದರೆ ತಿನ್ಕೋ ಅಂತ. ಎಷ್ಟು ಕೇರ್ ಮಾಡ್ತಾರೆ ನೋಡಿ ಅಲ್ವಾ. ಈ ಪ್ರೀತಿ ಮುಂದೆ ಯಾವ ಪ್ರೀತಿನೂ ಇಲ್ಲ ಸ್ನೇಹಿತರೆ. ನಿಮ್ಗೇನೇ ಕಷ್ಟ ಆಗಲಿ, ನಿಮ್ಮ ಉದ್ಯೋಗದಲ್ಲಿ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಲಾಸ್ ಆಗಲಿ ಲಾಭ ಆಗಲಿ ಏನೇ ಆಗಲಿ, ನಿಮ್ಮ ಕಷ್ಟಕ್ಕಾಗೋದು ನಿಮ್ಮ ಫ್ಯಾಮಿಲಿ ಮಾತ್ರ. ಅದು ಬಿಟ್ಟರೆ ಮತ್ತೆ ಯಾರೂ ಬರೋಲ್ಲ. ದುಡ್ಡಿದ್ದಾಗ ಅಷ್ಟೇ. ಪಾಪ ಒಂದು ಕರು ಹೋಗ್ತಾ ಇತ್ತು, ಓಮಿನಿಯವರು ತಾಕ್ಸ್ಬಿಟ್ರು ಕರಕ್ಕೆ. ಪಾಪ ಏನು ಓಡಿಸ್ತಾರೆ. ಏನೋ ಹೇಳ್ತಾ ಇದ್ನಲ್ಲ. ಏಳುಗಳು ಬೀಳುಗಳು ಏನೇ ಆದರೂ ನಿಮಗೆ ಸಪೋರ್ಟ್ ಮಾಡೋರು ನಿಮ್ಮ ಫ್ಯಾಮಿಲಿಯವರು ಮಾತ್ರ. ಅದು ಹೊರತಾಗಿ ಯಾರೂ ಬರೋಲ್ಲ ಸ್ನೇಹಿತರೆ. ಅದು ನಾವು ಪುಣ್ಯ ಮಾಡಿರಬೇಕು ಒಳ್ಳೊಳ್ಳೆ ಸ್ನೇಹಿತರು ನಾವು ಪಡೆಯೋದಕ್ಕೆ. ಅಂಥ ಸ್ನೇಹಿತರು ಕೆಲವೊಬ್ಬರಿಗೆ ಮಾತ್ರ ಸಿಗ್ತಾರೆ. ನಮಗೆಲ್ಲ ಅಂಥ ಸ್ನೇಹಿತರು ಇಲ್ಲ ಸ್ನೇಹಿತರೆ. ನಮ್ಗೆ ಸಿಕ್ಕಿದವರೆಲ್ಲರೂ ಹಿಂದೆ ಚೂರಿ ಹಾಕೋರೆ. ಹಾಗಾಗಿ ನಾನು ಜಾಸ್ತಿ ನಮ್ಮದು ಫ್ರೆಂಡ್ಸ್ ಸರ್ಕಲೆಲ್ಲ ಇಲ್ಲ. ನಮ್ಮ ಊರು ಬಾಯ್ಸ್ ಬಿಟ್ಟರೆ ನಾನು ಇನ್ನೊಬ್ಬನು ಸ್ನೇಹಿತ ಇದ್ದಾನೆ, ನಬೇಶ್ ಅಂಥೇಳಿ, ಅಷ್ಟೇ. ಅಷ್ಟು ಬಿಟ್ಟರೆ ಮತ್ತು ಯಾರೂ ಇಲ್ಲ. ಎಲ್ಲ ನಮ್ಮ ಲೈಫಲ್ಲಿ ಬಂದು ಹೋಗಿದ್ದಾರೆ. ನೋವುಗಳನ್ನು ಕೊಟ್ಬಿಟ್ಟು ಇವಾಗ ಅವ್ರು ಚೆನ್ನಾಗಿದ್ದಾರೆ. ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರ್ಲಪ್ಪ. ನಾವು ಯಾಕೆ ಅವ್ರಿಗೆ ಕೆಟ್ಟದ್ದು ಬಯಸೋಣ ಅಲ್ವಾ? ನಮ್ಗೆ ಎಷ್ಟೇ ಕೆಟ್ಟದ್ದನ್ನು ಮಾಡಲಿ, ನಾವು ಅವರಿಗೆ ಒಳ್ಳೆಯದನ್ನು ಬಯಸಬೇಕು. ನಾವು ಅವ್ರಿಗೆ ಕೆಟ್ಟದ್ದನ್ನು ಬಯಸಿದರೆ ನಮ್ಮ ಮನಸ್ಸು ಹಾಳಾಗುತ್ತೆ. ನಾವು ನಮ್ಮ ಮನಸ್ಸನ್ನು ಯಾಕೆ ಹಾಳು ಮಾಡ್ಕೋಬೇಕು? ಅದರಿಂದ ನಷ್ಟ ನಮಗೆ ಬಿಟ್ಟರೆ ಅವ್ರಿಗೆ ಆಗಲ್ಲ ಅಲ್ವಾ? ತುಂಬ ನೋವುಗಳನ್ನು
ಕಂಡಿದ್ದೀನಿ, ಸಹಿಸ್ಕೊಂಡಿದ್ದೀನಿ. ನನ್ನ ಲೈಫಲ್ಲಿ ಎಲ್ಲದೂ ಬಂದು ಹೋಗಿದೆ. ಈಗ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಮೊದಲೆಲ್ಲ ಏನೂ ಗೊತ್ತಿರಲಿಲ್ಲ, ಸಖತ್ ಯಾಮಾರ್ತಿದ್ದೆ. ನಾನು ಯಾರೇ ಬರಲಿ, ಏನೇ ಸಹಾಯ ಮಾಡಲಿ ಅಂದರೆ ದುಡ್ಡಿನ ವಿಷಯ ಬಿಟ್ಟು, ಹಣದ ಸಹಾಯವನ್ನು ಬಿಟ್ಟು ಮಿಕ್ಕಿದ್ದು ಏನೇ ಸಹಾಯ ಬರಲಿ ಕ್ಯಾರೇ ಮಾಡ್ತಾಯಿದ್ದೆ. ಹೆಲ್ಪ್ಗಳನ್ನು ಮಾಡ್ತಾಯಿದ್ದೆ. ಯಾರೇ ಬರಲಿ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ರಾತ್ರಿ 12 ಗಂಟೆಗಾದ್ರು ಬರಲಿ, ಬೆಳಗಿನ ಜಾವ 1 ಗಂಟೆಗೆ ಬರಲಿ, ಯಾರು ಏನೇ ಸಮಸ್ಯೆದ್ರಲ್ಲಿದ್ದರು, ಯಾರು ಏನೇ ಸಮಸ್ಯೆಯಲ್ಲಿದ್ದರೂ ಕೂಡ ನನ್ನ ಹತ್ರ ಹೇಳ್ಕೊಂಡಿದ್ರೆ ಖಂಡಿತ ಅವ್ರಿಗೆ ಹೋಗಿ ಸಹಾಯ ಮಾಡಿದ್ದೀನಿ ಕೂಡ. ಅಷ್ಟೇ, ಸಹಾಯ ಆಗಲಿ ತನಕ ಅಷ್ಟೇ ಸ್ನೇಹಿತರೆ. ಕೆಲಸ ಆಯಿತಾ ಅಷ್ಟೇ. ಮನುಷ್ಯನ ಮೆಂಟಾಲಿಟಿನೇ ಹಾಗೆ, ಏನು ಮಾಡೋಕ್ಕೆ ಬರೋಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಹಾಗೇನೆ. ಅದರಲ್ಲೂ ಕೆಲವೊಬ್ಬರೆಲ್ಲ ತುಂಬ ಚೆನ್ನಾಗಿರ್ತಾರೆ. ಎಲ್ಲರೂ ಒಂದೇ ಥರ ಅಂತ ಹೇಳ್ತಾ ಇಲ್ಲ, ಕೆಲವೊಬ್ಬರು ಒಳ್ಳೊಳ್ಳೆ ಜನಗಳು ಇರ್ತಾರೆ, ಇಲ್ಲ ಅಂತಲ್ಲ. ಆದರೂ ನನಗೆ ಸಿಗ್ದವರು 100ಕ್ಕೆ 90% ಎಲ್ಲ ಅಂಥವ್ರು ಸಿಕ್ಕಿರೋದು. ಅಯ್ಯೋ ಏನು ಕೇಳ್ತೀರ. ಅದೇ ಹೇಳಿದ್ನಲ್ಲ, ಲಾಸ್ಟು ಯಾವುದೋ ವ್ಲಾಗಲ್ಲಿ ಹೇಳಿದ್ದೆ, ನಮ್ಮದು ಸ್ಟೋರಿ ಏನಾದರೂ ಹೇಳೋಕ್ಕೆ ಹೋದರೆ ಒಂದು ಒಳ್ಳೆ ಫಿಲ್ಮೇ ತೆಗಿಬೋದು. ಹಂಗಿದೆ ನಮ್ಮದು ಲೈಫ್ ಸ್ಟೋರಿ. ಸ್ನೇಹಿತರೆ, ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ. ಒಂದೇ ಸೆಕೆಂಡು ಹೋಗೋಣ. ನನಗೆ ಮುಂದೆ ಹೇಳ್ತೀನಿ, ಓಕೆ? ಈಗ ಬೇಡ, ಸ್ವಲ್ಪ ಕಚ್ಚಾ ರಸ್ತೆ ಬಂತು. ರೋಡ್ಗಳೆಲ್ಲ ಚಿತ್ರಾನ್ನ ಆಗಿಬಿಟ್ಟಿದ್ದಾವೆ. ಪುಟ್ಟು ಮಕ್ಕಳ ಮುಖ ನೋಡಿದ್ರೆ ನಮಗೆ ಹಳೆ ನೆನಪುಗಳು ಮರುಕಳಿಸುತ್ತೆ. ನೆನಪಾಗುತ್ತೆ ಹಳೆದನ್ನೆಲ್ಲ. ಮೆಲುಕು ಹಾಕ್ಕೊತಾ ಇದ್ದೀನಿ. ಸುಂದರವಾದಂತಹ ಕ್ಷಣಗಳನ್ನು ನೆನೆದು ಖುಷಿ ಪಡುತ್ತಿದ್ದೇನೆ. ಬ್ರೀಸಾ, ಓ ಗೋಮಾತೆ ಅಣ್ಣ, ಸ್ವಲ್ಪ ದಾರಿ ಬಿಟ್ಬಿಟ್ರೆ ಹಂಗೆ ಸ್ವಯಂ ಟಪಕ್ ಅಂತ ಹೋಗ್ಬಿಡ್ತಾ ಇದ್ದೆ. ಇರೋಣ ಹಂಗೆ. ಆ ಕಡೆ ನೋಡಿ, ಏನೋ ಹೇಳ್ತಾ ಇದ್ದಲ್ಲ, ಕರೆಕ್ಟ್. ಸ್ನೇಹಿತರೆ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಯಾರೂ ಕೂಡ, ನಮ್ಮ ಅಮ್ಮನ್ನ ಬಿಟ್ಟರೆ ಯಾರೂ ಕೂಡ ಸಪೋರ್ಟ್ ಮಾಡೋರು ಇಲ್ಲ, ಹೆಲ್ಪ್ ಮಾಡೋರು ಇಲ್ಲ. ಯಾರೂ ಮಾಡಲ್ಲ ನನಗೆ. ಏನೇ ಕಷ್ಟಗಳಾಗಲಿ, ಲಾಭ ಆಗಲಿ, ನಷ್ಟ ಆಗಲಿ, ಎಲ್ಲದನ್ನು ಕೂಡ ನಾನೇ ನೋಡ್ಕೋಬೇಕು. ಯಾರು ಸಹಾಯನೂ ಮಾಡಲ್ಲ. ನೀನು ಹೇಗಿದೆಯಾ, ಚೆನ್ನಾಗಿದೆಯಾ, ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳೋರು ಒಬ್ಬರೂ ಇಲ್ಲ. ಅದಕ್ಕೆ ಒಂದೊಂದ್ಸಲ ಅನಿಸುತ್ತೆ, ನನಗೂ ಒಬ್ಬಳು ಒಳ್ಳೆ ಹೆಂಡತಿ ಇದ್ದಿದ್ರೆ ನಮ್ಮ ಕಷ್ಟ ಸುಖಗಳನ್ನು ಶೇರ್ ಮಾಡ್ಕೊಳ್ಬೋದಾಗಿತ್ತು. ನನ್ನ ಯೋಗಕ್ಷೇಮನ ವಿಚಾರಿಸೋಕ್ಕೆ ನಮ್ಮ ಅಮ್ಮನ ಬಿಟ್ಟರೆ ನಮ್ಮ ಹೆಂಡತಿ ಇರ್ತಾಯಿದ್ರು ಅಂತ ಅವಾಗ ಬೇಜಾರಾಗುತ್ತೆ. ಏನು ಮಾಡೋಣ, ಆವಾಗ ಅನಿಸುತ್ತೆ, ಓ ಮದುವೆ ಆಗಬೇಕಾಗಿತ್ತು ನಾವು ಅಂತ. ನಮಗೆ ಏನೇ ಕಷ್ಟ ಆಗಲಿ, ನಮಗೆ ಏನೇ ನೋವುಗಳಾಗಲಿ, ಖುಷಿ ಆಗಲಿ, ನಮ್ಮ ಯೋಗಕ್ಷೇಮ ವಿಚಾರಿಸೋಕ್ಕೆ ಮದುವೆ ಆಗಿದ್ದರೆ ನಮ್ಮ ಮನೆಯವರು ಇರ್ತಾಯಿದ್ರು. ಮನೆಯವರು ಅಂತಂದರೆ ನಮ್ಮ ಮಿಸ್ಸಸ್ ಇರ್ತಾಯಿದ್ರು. ಏನು ಮಾಡೋಣ, ಇರಲಿ ಬನ್ನಿ, ಲೆಟ್ಸ್ ಗೋ. ಯಾಪ ಇಲ್ಲೆಲ್ಲ ಲೈಟಾಗಿ ಮಳೆ ಬಂದಿರೋ ಥರ ಇದೆ. ಏನಕ್ಕಂತಂದರೆ ಟಾರ್ ರೋಡೆಲ್ಲ ಸ್ವಲ್ಪ ಲೈಟಾಗಿ ತೇವ ಆಗಿದೆ. ಎಲ್ಲ ನನ್ನನ್ನೇ ನೋಡ್ತಾವ್ರು, ಏನು ಮಾಡ್ತಾವೆ ನೀನು? ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕ್ಕೊಂಡು ಗಾಡಿ ಓಡಿಸ್ತಾ ಇದ್ದೀನಲ್ಲ, ಹಳ್ಳಿ ಜನರಿಗೆ ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತೇನೆ, ಹಾಗಾಗಿ ನೋಡ್ತಾರೆ ಪಾಪ.
ಒಯ್ ಏನು ಘಮ ಘಮ ಪರಿಮಳ ಅಂತೀರಾ. ಆಹಾ ಹಾ 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 ಹಾ, ಪುಣ್ಯವಂತರು ಕಂಡ್ರಯ್ಯ ನೀವೆಲ್ಲ. ಒಳ್ಳೆ ಜಾಗದಲ್ಲಿ ಮನೆಗಿನ ಕಟ್ಕೊಂಡು ಚೆನ್ನಾಗಿದ್ದೀರಿ. ಮುಂದೆನೂ ಚೆನ್ನಾಗಿರಿ, ತಂಪಾಗಿರಿ, ಸಂಪಾಗಿರಿ, ನಗ್ತಾ ನಗಿಸ್ತಾ ಇರಿ. ಏನಂತೀರ? ಜೊತೆಗೆ ಆರೋಗ್ಯದಿಂದಿರಿ. ಅಷ್ಟೇ ನಾನು ಹೇಳೋದು. ಏನಾದರೂ ಒಂದು ಕಾಫಿ ಚಾಯ್ ಹಾಕ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ಎನರ್ಜಿಗೆ ಬಂದಿರೋದು. ಜಸ್ಟ್ ಊಟ ಮಾಡ್ಕೊಂಡು ಹಂಗೆ ಹೊರಟಿದ್ನಲ್ಲ. ಮುಂದೆ ಎಲ್ಲ ಯಾವ ಅಂಗಡಿನೂ ಸಿಗಲ್ಲ. ಓ, ಇಲ್ಲೆಲ್ಲ ಮಳೆ ಬಂದಿದೆ. ಎಲ್ಲ ತಾಯಂದಿರು ತಮ್ಮ ತಮ್ಮ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿಂದ ಬಡಾಲ್ ಘಾಟ್ ಸ್ಟಾರ್ಟ್ ನಾವು. ಬನ್ನಿ, ಲೆಟ್ಸ್ ಗೋ. ಚಿಕ್ಕ ಚಿಕ್ಕ ಮಳೆ ಹನಿಗಳು ಬರ್ತಾ ಇದ್ದಾವೆ. ಓ, ಅಘನಾಶಿನಿ ನದಿ. ನೀರೇ ಇಲ್ಲ ಸ್ನೇಹಿತರೆ, ಹೋಗ್ಬೋದು ಅಲ್ಲಿಗೆ, ಬಟ್ ಇವಾಗ ಬೇಡ. ನೋಡಿ, ಓ ಲೈಟಾಗಿ ಮಳೆ ಬರ್ತಾ ಇದೆ. ಇಲ್ಲೆಲ್ಲ ಲೈಟಾಗಿ ಫಾಗ್ ಕ್ರಿಯೇಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಫಾಗಿ ಚೆನ್ನಾಗಿರುತ್ತೆ. ಸುಂದರವಾದ ವಾತಾವರಣ ಮಧ್ಯೆ, ಒಳ್ಳೆ ರೋಡ್ ಮಧ್ಯ ಈ ಥರ ಫಾಗಿ ಫೀಲ್ ಆದರೆ ಏನೋ ಒಂಥರ ರೋಮಾಂಚನ. ಮೈಯೆಲ್ಲ ಜುಮ್ ಅನ್ನುತ್ತೆ, ನನಗೆ ಖುಷಿ ಆಗುತ್ತೆ. ಸ್ವಲ್ಪ ತಂಪು ವಾತಾವರಣ ಸೃಷ್ಟಿಯಾಗಿದೆ. ಫುಲ್ಲು ಅಚ್ಚ ಕನ್ನಡದಲ್ಲಿ ಹೇಳಿದ್ರೆ ಕೆಲವೊಬ್ಬರಿಗೆಲ್ಲ ಇವು ಏನು ಮಾತಾಡ್ತಾರೆ ನೀವು ಅಂತ. ಸಿಂಗಳಿಕ ಅಭಯಾರಣ್ಯಕ್ಕೆ ಸ್ವಾಗತ ಸುಸ್ವಾಗತ. ಮಾಸ್ತಿಕಟ್ಟೆ ಹತ್ರ ಇದ್ದೀವಿ ನಾವು ಇವಾಗ. ತಾಯಿಗೆ ಒಂದು ನಮಸ್ಕರಿಸುತ್ತಾ ನಮ್ಮ ಜರ್ನಿ ಸುಖಕರವಾಗಿರಲಿ, ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸಿಗೆ ಒಳ್ಳೆಯದಾಗಲಿ, ಅವ್ರ ಕೆಲಸಗಳಿಗೆ ಅವ್ರ ಕನಸುಗಳು ಆದಷ್ಟು ಬೇಗ ಈಡೇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತ ಬನ್ನಿ, ಲೆಟ್ಸ್ ಗೋ. ವಾಟ್ ಅ ಬ್ಯೂಟಿ ಮ್ಯಾನ್, ವಾಟ್ ಅ ಬ್ಯೂಟಿ. ಆಹಾ ಹಾ ಹಾ ಹಾ, ಒಂದು ಶಾರ್ಟ್ಸ್ ಹಾಕೋಬೋದಾಗಿತ್ತಲ್ವಾ, ಲೇಟ್ ಆಗಿಬಿಡುತ್ತೆ ನಾವು. ಆ ಕಡೆ ಫಾಗ್ ಆಗಿದೆ, ಸಖತ್ತಾಗಿದೆ. ನಮ್ಮ ಜೊತೆ ಇನ್ನೊಬ್ಬರು ಯಾರಾದರೂ ಇದ್ದಿದ್ರೆ ಒಳ್ಳೊಳ್ಳೆ ಶಾರ್ಟ್ಸ್ಗಳನ್ನು ತೆಕ್ಕೋಬೋದಾಗಿತ್ತು. ಇಲ್ಲಿ ತೆಗಿತಾ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ನೋಡಿ, ಅದಕ್ಕೆ ಸ್ವಲ್ಪ ನಿಧಾನ ಹೋಗ್ತಾ ಇದ್ದೀನಿ. ಏನು ಬ್ಯೂಟಿ ಗುರು. ಏನೋ ಬಿತ್ತು, ಏನು ಅಂತ ಗೊತ್ತಿಲ್ಲ. ಪಿಷ್ಟಿನ ಅಥವಾ ನೀರು ಹನಿನ ಅಂತ ಗೊತ್ತಿಲ್ಲ. ಇಲ್ಲಿ ಫುಲ್ ಫಾಗು ಕಾಣಿಸ್ತಾ ಇದೆಯಾ? ಫುಲ್ ಫಾಗ್ ಆಗಿಬಿಟ್ಟಿದೆ. ತುಂಬ ಡೇಂಜರ್ ಇದೆ ರೋಡು. ಮರಳು ಥರ ಇದೆ, ತುಂಬ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಎಷ್ಟು ಚಂದ ಅಲ್ಲ ನೋಡಿ. ಇಲ್ಲೂ ಸುಮಾರು ಮರಗಳೆಲ್ಲ ಬಿದ್ದಿದ್ದಾವೆ, ರೀಸೆಂಟಾಗಿ ಬಿದ್ದಿರೋದು ಇವೆಲ್ಲ. ನೋಡಿ, ಇಲ್ಲಿ ಮಳೆ ಆಗಿದೆ, ನೀರೆಲ್ಲ ನಿಂತ್ಕೊಂಡಿದೆ ರೋಡ್ ಮೇಲೆ. ಅಘನಾಶಿನಿ ತಾಯಿ ಕಾಣಿಸ್ತಾ ಇದ್ದಾರೆ. ಸ್ನೇಹಿತರೆ, ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದೆ. ಓಕೆ, ಹಾ ಹಾ ಹಾ.
ಯಾವುದೋ ಹೂವಿನ ಪರಿಮಳ ಘಮ ಘಮ ಅಂತ ಇದೆಯಲ್ಲಪ್ಪ, ಯಾವ ಸೆಂಟಿಗೂ ಕಡಿಮೆ ಇಲ್ಲ ಬಿಡಿ. ಆಹಾ, ಏನು ಪರಿಮಳ. ಮಳೆ ಬರ್ತಾನೆ ಇದೆ, ಆದರೆ ನಮಗೆ ತಾಗ್ತಾ ಇಲ್ಲ ಅಷ್ಟೇ. ನಾವು ನಮ್ಮ ಅಡ್ಡ ಇಲ್ಲೇ ಬಂತು. ವಾವ್, ಇಲ್ಲಿಂದ ಫುಲ್ ಓಪನ್ ಕಾಣಿಸುತ್ತೆ ಅಘನಾಶಿನಿ. ತುಂಬ ಕತ್ಲಾಗುತ್ತಂತ ಅಂದ್ಕೊಂಡಿದ್ದೆ, ಅಷ್ಟೊಂದೇನು ಕತ್ಲೆ ಆಗಿಲ್ಲ. ಆಹಾ, ಇದೇ ನೋಡಿ ನಮ್ಮ ಅಡ್ಡ. ಕಾಣಿಸ್ತಾ ಉಂಟಾ ಅಘನಾಶಿನಿ? ಸಿಕ್ಕಾಪಟ್ಟೆ ಮರಗಳು ಪಲ್ಟಿವೆ. ಉಲ್ಲೂಡಲ್ಲಿ ಅಯ್ಯೋ, ನೋಡೋದಕ್ಕೆ ಚಿಕ್ಕದಾಗಿ ಕಾಣಿಸುತ್ತೆ ಕ್ಯಾಮ್ರಾದಲ್ಲಿ. ಬನ್ನಿ ಇಲ್ಲೊಂದು ಸ್ವಲ್ಪ ನಿಲ್ಲಿಸ್ಕೊಳ್ಳೋಣ. ಎಷ್ಟು ಚೆನ್ನಾಗಿದೆ ನೋಡಿ, ಕಾಣಿಸ್ತಾ ಇದೆಯಾ ಸುತ್ತಮುತ್ತಲು? ಆಹಾ, ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ. ಬನ್ನಿ ಹೊರಡೋಣ. ಫೋಟೋ ಹೊಡೆಯೋಣ ಅಂದ್ಕೊಂಡೆ, ಲಾಸ್ಟ್ ಟೈಮು ವ್ಲಾಗಲ್ಲಿ ವಿಡಿಯೋಗಳನ್ನು ಮಾಡಿದ್ದೀನಿ, ಅದಕ್ಕೆ ಬೇಡ ಅಂತ ಅನ್ನಿಸ್ತು. ತೋರಿಸಿದ್ದನ್ನೇ ಏನೋ ತೋರ್ಸೋಣ, ಆ ಕಡೆ ಹೋಗ್ಬೋದಾಗಿತ್ತು. ಫಾರೆಸ್ಟ್ ಅವರು ಹೇಳಿದ್ದಾರೆ ಅವತ್ತು, ಇಲ್ಲೆಲ್ಲ ನಿಂತ್ಕೊಳಕ್ಕೆ ಹೋಗ್ಬಿಡಿ ಅಂತ. ಸುಮ್ಮನೆ ಯಾರು ಏನೂ ಹೇಳಲ್ಲ. ಅವ್ರು ಹೇಳ್ತಾ ಇದ್ದಾರೆ ಅಂತಂದರೆ ಏನಾದರೂ ಒಂದು ರೀಸನ್ ಇದ್ದೇ ಇರುತ್ತೆ ಅಲ್ವಾ? ಇಲ್ಲೆಲ್ಲ ನೀರೇ ಇಲ್ಲ, ಕಡಿಮೆ ಆಗಿದೆ. ಇಲ್ಲಿ ಒಂದು ಚಿಕ್ಕ ಫಾಲ್ಸ್ ಥರ ಇತ್ತು, ನೀರಿದೆಯಾ ಎಲ್ಲೋ ಗೊತ್ತಿಲ್ಲ. ಓ, ನೀರೇ ಅಲ್ಲ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತೆ. ಬನ್ನಿ ಹೋಗ್ಬಿಟ್ಟು ಬರೋಣ. ಇಲ್ಲೆಲ್ಲ ಇಲ್ಲಿ ತೋರಿಸ್ತೀನಿ. ಇಲ್ಲೆಲ್ಲ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ಒಳ್ಳೆ ನೀರು ಬರ್ತಾಯಿತ್ತು. ಲಾಸ್ಟ್ ಟೈಮು ಮಾನ್ಸೂನಲ್ಲಿ ಬಂದವಾಗ ನೀರು ಬರ್ತಾಯಿತ್ತು. ಇಲ್ಲಿ ಚೆನ್ನಾಗಿ ನೀರಿತ್ತು, ನೀರೇ ಇಲ್ಲ ನೋಡಿ. ಬನ್ನಿ ಹೋಗ್ಬಿಟ್ಟು ಬರೋಣ. ಮೊದಲನೇ ಬಾರಿಗೆ ನಾನು ಹೋಗ್ತಾಯಿದ್ದೀನಿ ಇಲ್ಲಿ, ಇನ್ನೂವರೆಗೂ ಹೋಗಿರಲಿಲ್ಲ. ದೇವ್ರ ಮೇಲೆ ಭಾರ ಹಾಕ್ಕೊಂಡು ಹೋಗಿ ನೋಡ್ಕೊಂಬರೋಣ. ಇಲ್ಲೆಲ್ಲ ಜಾಸ್ತಿ ಹೊತ್ತಿರೋಕ್ಕಾಗಲ್ಲ, ತುಂಬಾ ಡೇಂಜರಸ್ಸು. ಎಷ್ಟೊತ್ತಿಗೆ ಏನೇನು ಆಗುತ್ತೆ ಅಂತಲೇ ಹೇಳೋಕ್ಕೆ ಬರೋಲ್ಲ. ಅದಕ್ಕೆ ನೋಡಿ, ಚೆನ್ನಾಗಿದೆ. ಹಬ್ಬ, ನಾನು ಇಷ್ಟು ವರ್ಷ ಇದ್ದರೂ ಈ ರೋಡಲ್ಲಿ ಓಡೋದ್ರು, ಇಷ್ಟು ವರ್ಷ ನಾನು ರೋಡಲ್ಲಿ ಓಡಾಡಿದ್ರು ಕೂಡ ಇಲ್ಲೆಲ್ಲ ಬಂದೇ ಇಲ್ಲ. ಇಲ್ಲೆಲ್ಲ ನೀರು ಬರುತ್ತೆ ಸ್ನೇಹಿತರೆ. ಮಳೆಗಾಲದಲ್ಲಿ ಫುಲ್ ನೀರಿದೆ, ಮಳೆಗಾಲದಲ್ಲಿ ಫುಲ್ ನೀರಿರುತ್ತೆ. ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ಕಲ್ಲುಗಳೆಲ್ಲ ಬಿದ್ದಿದೆಯಲ್ಲ. ಇವಾಗ ಸ್ವಲ್ಪ ನೀರು ಕಡಿಮೆ ಆಗಿದೆ ನೋಡಿ. ಇಲ್ಲೆಲ್ಲ ಕಲ್ಲುಗಳಿದೆ, ಇಲ್ಲೆಲ್ಲ ನೀರು ಬರುತ್ತೆ. ತುಂಬ ಹೊತ್ತಿರೋದು ಡೇಂಜರೇ. ಏನಕ್ಕೆ ಹೇಳಿ, ಕಾಡು ಪ್ರಾಣಿಗಳೆಲ್ಲ ನೀರು ಕುಡಿಯೋಕ್ಕೆ ಬರ್ತಾ ಇರ್ತವೆ. ಇಲ್ಲೆಲ್ಲ ನೋಡಿ ಏನೋ ಹೆಜ್ಜೆಗಳಿದ್ದಾವೆ, ಕಾಣಿಸ್ತಾ ಇದೆಯಾ? ಇಲ್ಲೆಲ್ಲ ಹೆಜ್ಜೆಗಳಿದೆ ನೋಡಿ. ಇದೇನು ಗುರು ಇದು? ಹುಲಿ ಹೆಜ್ಜೆ ಥರ ಇದೆ. ಯಾಕೋ ಇಲ್ಲೇ ಮೀಟ್ರ್ ಆಫ್ ಆಗ್ತಾಯಿದೆ. ಇದನ್ನೆಲ್ಲ ಗ್ರಹಿಸ್ಬೇಕು ಸ್ನೇಹಿತರೆ. ನೋಡಿ ಹೆಂಗೆ ಕಾಣಿಸ್ತಾ ಇದೆ. ನೋಡೋಕ್ಕೆ ತುಂಬ ಸುಂದರವಾಗಿದೆ, ಆದರೆ ತುಂಬ ಹೊತ್ತು ಇರೋಕ್ಕಾಗಲ್ಲ. ಅಲ್ಲಿ ಏನೋ ಒಂದು ಪ್ರಾಣಿಗಳು ಓಡಾಡ್ತಾ ಇದ್ದಾವೆ, ಏನು ಅಂತ ಗೊತ್ತಿಲ್ಲ. ಇರೇ ನೋಡೋಣ. ತುಂಬ ಭಯ ಆಗ್ತಾಯಿದೆ. ಅಲ್ಲಿ ಏನೋ ಪ್ರಾಣಿಗಳಿತ್ತು, ಏನೋ ಓಡಾಡ್ತಾ ಇತ್ತು. ನರಿನೋ ಏನೋ ಗೊತ್ತಿಲ್ಲ. ಯಾವುದಕ್ಕೂ ಹ್ಯಾಂಡ್ ಗ್ಲೌಸ್ ತೆಕ್ಕೊಂಬಿಡ್ತೀನಿ. ಒಂದಿಷ್ಟು ಫೋಟೋಸನ್ನು ತೆಕ್ಕೊಳ್ಳೋಣ.
ಓಕೆ, ಜಾಸ್ತಿ ಹೊತ್ತು ನಿಲ್ಲೋದು ಕೂಡ ಡೇಂಜರೇ. ತುಂಬ ಸುಂದರವಾಗಿದೆ, ಎಷ್ಟು ಪ್ರಶಾಂತವಾಗಿದೆ ಸ್ನೇಹಿತರೆ. ಇಡೀ ಈ ಜಾಗದಲ್ಲಿ ಒಬ್ಬೊಬ್ಬರೂ ಇಲ್ಲ, ನಾನೊಬ್ಬನೇ ಇರೋದು. ಹೆಂಗಾಗ್ಬಿಡ, ಪಟ ಒಂದಿಷ್ಟು ಫೋಟೋಸನ್ನು ತೆಕ್ಕೊಂಡು ಹೋಗ್ಬಿಡೋಣ, ಏನಂತೀರ? ಇಲ್ಲಿ ಇಟ್ಕೊತೀನಿ. ಆಹಾ, ಎಷ್ಟು ಸುಂದರವಾಗಿದೆ. ಫಾಗ್ ನೋಡಿ, ಆ ಕಡೆ ಎಲ್ಲ ಬೆಟ್ಟ ಇದೆ. ಫಾಗ್ ಏನು ನೋಡ್ತಾ ಇದ್ದೀರಾ? ಆ ಕಡೆ ಮೇಲ್ಗಡೆ ಎಲ್ಲ ಬೆಟ್ಟ ಗುಡ್ಡಗಳು, ಫಾಗಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ. ನಿರ್ಜನ ಪ್ರದೇಶದಲ್ಲಿ ನಾನೊಬ್ಬನೇ ಇದ್ದೀನಿ. ಸ್ನೇಹಿತರೆ, ಫೋಟೋಶೂಟು, ಶಾರ್ಟ್ಸಿಗೆ ವಿಡಿಯೋ ಎಲ್ಲ ತೆಕ್ಕೊಂಡಾಯ್ತು. ತುಂಬ ಹೊತ್ತಾಯ್ತು ನಾನು ಬಂದು. ನೋಡ್ರಿ ಎಷ್ಟು ಸುಂದರವಾಗಿದೆ ನೋಡ್ರಿ. ಈಗ ಸ್ವಲ್ಪ ಓಪನ್ ಅಪ್ ಆಗ್ತಾಯಿದೆ ಅಲ್ಲೆಲ್ಲ ನೋಡಿ. ಇವಾಗ ಸ್ನೇಹಿತರೆ, ಇವಾಗ ನಾವು ಇದೇ ರೋಡಲ್ಲೇ ಹೋಗ್ಬೇಕು. ಇಲ್ಲೇ ರೋಡ್ಗಳಿದೆ, ಆ ಗುಡ್ಡನೇ ಹತ್ಬೇಕು. ಇವಾಗ ಆ ಗುಡ್ಡ ಹತ್ತಬೇಕಿದೆ. ಇವಾಗ ನಾವು ನೋಡಿ ಎಷ್ಟು ಹೈಟಾಗಿದೆ. ಫಾಗೆಲ್ಲ ಒಂದು ಲೆವೆಲಿಗೆ ಕ್ಲಿಯರ್ ಆಗ್ತಾಯಿದೆ, ನೀವು ನೋಡ್ತಾ ಇರ್ಬೋದು. ನಮ್ಮ ಅಘನಾಶಿನಿ ಅಂತೂ ತುಂಬ ಸುಂದರವಾಗಿ ಹರಿತಾ ಇದ್ದಾಳೆ. ಮೋಸ್ಟ್ಲಿ ಬೋಟ್ ಗೀಟ್ ಇಟ್ಕೊಂಡಿದ್ದೀರಾ ಅಂತ, ಇಲ್ಲೆಲ್ಲ ನೋಡಿದ್ರೆ ಹಂಗೆ ಅನಿಸುತ್ತೆ. ಆ ಕಡೆ ಮನೆಗಳಿದೆಯಾ ಅಂತ, ಬಾಳೆ ಗಿಡಗಳೇನೋ ಕಾಣಿಸ್ತಾ ಇದ್ದಾವೆ. ಏನೇ ಇರಲಿ, ಇವಾಗ ಸದ್ಯಕ್ಕೆ ಇಲ್ಲಿಂದ ನಾವು ಮುಂದೆ ಹೋಗೋಣ. ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕೂ ಆಗಲ್ಲ, ತುಂಬಾ ಡೇಂಜರಸ್ ಇದೆ. ಬನ್ನಿ, ಇಲ್ಲಿ ಒಂದೊಂದು ಹೆಜ್ಜೆಗಳನ್ನು ನೋಡಿದ್ರೆ ಮೀಟ್ರ್ ಆಫ್ ಆಗುತ್ತೆ. ಓಕೆ, ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಸ್ನೇಹಿತರೆ, ನಾನು ಇಲ್ಲಿಂದ ಹೊರಟಿದ್ದೀನಿ. ಕಳ್ಳನ ಮಕ್ಕಳು ಪಾಪ ಫಾರೆಸ್ಟ್ ಅವ್ರು ಬೋರ್ಡೆಲ್ಲ ಹಾಕಿಟ್ಟಿದ್ರು, ನೋಟಿಸ್ ಬೋರ್ಡ್ ಎಲ್ಲ ಬೆಂಡ್ ಮಾಡಿ ಹಾಕ್ಬಿಟ್ಟವ್ರೆ. ಅಥವಾ ಯಾವುದೋ ಗಾಡಿ ಬಂದು ಗುಡ್ಡಿದೆಯೋ ಗೊತ್ತಿಲ್ಲ. ನಾವಂತೂ ಮೇಲೆ ಬಂದಾಯಿತು. ಅಪ್ಪ, ಫುಲ್ ಮೀಟ್ರ್ ಆಫ್ ಆಗಿಬಿಡುತ್ತೆ ಸ್ನೇಹಿತರಲ್ಲಿ ಹೋಡ್ರೆ. ಪಾನ ಕೊಟ್ಟಿದ್ದೀನಿ, ಕಣದಲ್ಲೂ ಕೇಸರಿ. ಎಲ್ಲಿ ಬನ್ನಿ. ಅಪ್ಪ, ನಮ್ಮ ಹಾರ್ಟ್ ಹೆಂಗೆ ಹೊಡ್ಕೊತಾ ಇದೆ ಗೊತ್ತಾ? ಅಯ್ಯೋ ದೇವ್ರೆ. ಪಾಟ್ರಿಗಿಟ್ಟು ನೋಡಿ, ಬಟರ್ಫ್ಲೈ. ಅಯ್ಯಪ್ಪ, ಫುಲ್ ಮೀಟ್ರ್ ಆಫ್ ಆಗಿತ್ತು ಸ್ನೇಹಿತರೆ. ನಿಮಗೆ ಆ ಬ್ಯೂಟಿಫುಲ್ ಆಗಿರುವಂತಹ ನೇಚರನ್ನು ತೋರಿಸ್ಬೇಕು ಅಂಥೇಳಿ ನೋಡಿ ಇಷ್ಟೊಂದೆಲ್ಲ ರಿಸ್ಕ್ ತೊಗೊತೀವಿ. ಏನಾದರೂ ಆದರೆ ನಮಗೆ ಜವಾಬ್ದಾರಿ ಯಾರು ಸ್ನೇಹಿತರೆ ಅಲ್ವಾ? ನಿಮಗೋಸ್ಕರ ಚಿಕ್ಕದಾಗಿ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ನಿಮಗೋಸ್ಕರ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನು ಮಾಡ್ತೀವಿ ನಾವು. ನೋಡಿ ಇಷ್ಟೊಂದೆಲ್ಲ ರಿಸ್ಕ್ಗಳನ್ನು ತೊಗೊಂಡು ವಿಡಿಯೋ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಸ್ನೇಹಿತರೆ. ನೀವು ಅಂದ್ಕೊಂಡಷ್ಟು ಈಸಿ ಇಲ್ಲ, ಆಯಿತಾ? ಲಾಸ್ಟ್ ಟೈಮ್ ಇಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆಲ್ಲ, ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ಬಿಡೋಣ. ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿದೆ. ನೀರು ಹೋಗ್ತಾ ಇದೆ, ಚೆನ್ನಾಗಿದೆ. ಇಲ್ಲಿ ಈ ಕಡೆ ನೋಡೋಣ, ಆ ಕಡೆ ಈ ಕಡೆ ಗಾಡಿ ಬರುತ್ತಾ ನೋಡ್ಕೋಬೇಕು. ಏನಕ್ಕಂತಂದರೆ ತುಂಬ ಡೌನ್ ಇರೋದ್ರಿಂದ ಫುಲ್ ಸ್ಪೀಡ್ ಆಗುತ್ತೆ. ಸಕ್ಕತ್ತಾಗಿದೆ ಇಲ್ಲಿ. ಇಲ್ಲಂತೂ ಫೋಟೋ ಹೊಡಿಲೇಬೇಕು. ಗ್ಲೌಸ್ ಬಿಟ್ಟಿರ್ತೀನಿ ಇವಾಗ. ಗ್ಲೌಸ್ ಇಲ್ಲ ಅಂತಂದರೆ, ಗ್ಲೌಸ್ ಇದ್ದರೆ ನಮಗೆ ಅಷ್ಟೊಂದು ಫ್ರೀ ಆಗಲ್ಲ. ಅದಕ್ಕೆ ಗ್ಲೌಸು ತೆಗೆದುಬಿಡ್ತೀನಿ. ಓಕೆ
ಸ್ನೇಹಿತರೆ, ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊತೀನಿ, ಆಮೇಲೆ ಸಿಗ್ತೀನಿ. ಓಕೆ ಸ್ನೇಹಿತರೆ, ಶಾರ್ಟ್ಸು ಮತ್ತು ಫೋಟೋಸು ವಿಡಿಯೋಸು ಎಲ್ಲ ತಗೊಂಡಾಯ್ತು. ಇವಾಗಲೇ 5:15 ಆಗೋಯ್ತು ಸ್ನೇಹಿತರೆ. ತುಂಬ ಚೆನ್ನಾಗಿತ್ತು ಜಾಗ, ತುಂಬ ಇಷ್ಟ ಆಯ್ತು ನನಗೆ. ಅದು ಬೇರೆ ವಾತಾವರಣ ಇಷ್ಟು ಸುಂದರವಾಗಿರಬೇಕಾದ್ರೆ ಮನಸ್ಸು ಕೇಳುತ್ತಾ. ಸ್ವಲ್ಪ ರಿಸ್ಕ್ ತಗೊಂಡು ವಿಡಿಯೋಸನ್ನು ಮಾಡ್ಕೊಬಂದೆ. ಇವಾಗ ಹೊರಟಿದ್ದೀನಿ, ಬನ್ನಿ ಲೆಟ್ಸ್ ಗೋ. ವಾವ್, ವಂಡರ್ಫುಲ್. ನಾನು ಓಡಾಡೋದು ಒಂದೇ ಜಾಗ ಆದರೂ ಕೂಡ, ಒಂದೇ ರೋಡ್ ಆದರೂ ಕೂಡ ಒಂದೊಂದು ಸಲ ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಆ ಮೆಮೊರೀಸ್ ಎಲ್ಲ ಇಟ್ಕೊಂಡಿದ್ದೀನಿ. ಬೇಕು ನಮಗೆ, ವಯಸ್ಸಾದಮೇಲೆ ಟೈಮ್ ಪಾಸ್ ಮಾಡೋಕ್ಕೆ ಬೇಕಲ್ಲ. ಆವಾಗೆಲ್ಲ ಅನಿಸುತ್ತೆ, ಅಯ್ಯೋ ನಾನು ಹೀಗೆಲ್ಲ ಮಾಡಿದ್ನ, ನಾನು ಈ ಥರ ಇದ್ನ ಅಂತ ಅನಿಸುತ್ತೆ, ಸ್ವಾಭಾವಿಕ. ಇವಾಗ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿದೆ, ಬನ್ನಿ ಲೆಟ್ಸ್ ಗೋ. ಒಂದು ಚಿಕ್ಕ ವಿಡಿಯೋ ತುಣುಕು ಈ ವ್ಲಾಗಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಓಕೆ.